ಮಲಯಾಳಂ ಚಿತ್ರೋದ್ಯಮದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಕಾಸ್ಟಿಂಗ್ ಕೌಚ್ ಬಗ್ಗೆ. ಅಲ್ಲಿ ಮಾತ್ರ ಅಲ್ಲ, ಈಗ ಕೇರಳ ರಾಜಕಾರಣದಲ್ಲೂ ಕೂಡ ಇದು ಹಾಸು ಹೊಕ್ಕಂತ ಆದಂಗಿದೆ. ಕೇರಳ ಕಾಂಗ್ರೆಸ್ ಘಟಕದಲ್ಲಿ ಕಾಸ್ಟಿಂಗ್ ಕೌಚ್ ರೀತಿಯ ಪರಿಸ್ಥಿತಿಗಳಿವೆ ಅಂತ ಹಿರಿಯ ನಾಯಕಿ ಸಿಮಿ ರೋಸ್ಬೆಲ್ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಪಕ್ಷದಲ್ಲಿ ತುಂಬಾ ಹೆಣ್ಮಕ್ಕಳು ಪುರುಷ ನಾಯಕರಿಂದ ಆಕ್ಷೇಪಾರ್ಹವಾದ ರೀತಿ ಕಿರುಕುಳವನ್ನು ಎದುರಿಸ್ತಾ ಇದ್ದಾರೆ. ಉನ್ನತ ಹುದ್ದೆಗಳ ಆಸೆ ತೋರಿಸಿ ಪಕ್ಷದ ಕೆಲವು ಹಿರಿಯ ನಾಯಕರು ಮಹಿಳಾ ನಾಯಕರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಆ ಭಯಾನಕ ಅನುಭವಗಳನ್ನು ಕೆಲವರು ತಮ್ಮ ಬಳಿ ಹಂಚಿಕೊಂಡಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಅಗತ್ಯ ಸಾಕ್ಷ್ಯಗಳು ಇವೆ, ಸಮಯ ಬಂದಾಗ ಅವುಗಳನ್ನು ಬಯಲು ಮಾಡ್ತೀನಿ ಎಂದಿದ್ದಾರೆ. ಕೆಲ ಮಹಿಳಾ ಮಣಿಗಳು ಅರ್ಹತೆ ಇಲ್ಲದಿದ್ದರೂ ಕೂಡ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಹೈಕಮಾಂಡ್ಗೆ ಆಪ್ತರಾಗಿರುವ ಮಂದಿಗೆ ಅವಕಾಶ ಸಿಗ್ತಿವೆ ಎಂದಿದ್ದಾರೆ. ಸಿಮಿ ರೋಸ್ಬೆಲ್ ಮಾತು ಕೇರಳ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿವೆ. ಕಾಂಗ್ರೆಸ್ನಲ್ಲೂ ಕೂಡ ಆಂತರಿಕ ಸಂಘರ್ಷಕ್ಕೆ ಕಾರಣವಾಗಿವೆ. ಸಿಮಿ ರೋಸ್ಬೆಲ್ ವಿರುದ್ಧ ಕೇರಳ ಕಾಂಗ್ರೆಸ್ ಮಹಿಳಾ ಘಟಕ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದೆ. ಆದರೆ ಈ ಆರೋಪಗಳೆಲ್ಲ ಸುಳ್ಳು ಅಂತ ಕೇರಳ ಕಾಂಗ್ರೆಸ್ ಘಟಕ ತಿಳಿಸಿದೆ. ಅಲ್ಲದೆ ತನಿಖೆಗೂ ಕೂಡ ಮುಂದಾಗಿದೆ. ಬಂಗಾಳದಲ್ಲಿ ಮತ್ತೊಂದು ದಾರುಣ ಘಟನೆ ನಡೆದಿದೆ. ಆರ್ಜಿಕರ್ ಆಸ್ಪತ್ರೆ ಘಟನೆ ಮರೆಯುವ ಮುನ್ನವೇ ಬಿರ್ಭೂಮ ಜಿಲ್ಲಾ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳ್ಯದಲ್ಲಿ ನರ್ಸ್ಗೆ ಅಬ್ಬಾಸ್ ಉದ್ದೀನ್ ಹೆಸರಿನ ರೋಗಿಯೊಬ್ಬ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ. ಅನುಚಿತವಾಗಿ ವರ್ತಿಸಿದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಹೌರಾದಲ್ಲಿ ಸಿಟಿ ಸ್ಕ್ಯಾನ್ ಮಾಡಿಸಲು ತೆರಳಿದ್ದ ಬಾಲಕಿಯ ಜೊತೆಗೆ ವೈದ್ಯಕೀಯ ಸಿಬ್ಬಂದಿ ಆಕ್ಷೇಪರವಾಗಿ ವರ್ತಿಸಿದ್ದಾರೆ. ವಿಷಯ ತಿಳಿದ ಪೋಷಕರು ಪ್ರತಿಭಟನೆ ನಡೆಸಿ ಆರೋಪಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಪೊಲೀಸರು ಆರೋಪಿ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಬಂಗಾಳ ಧಗಧಗ ಅಂದ್ರೆ ಅಕ್ಕಪಕ್ಕದ ರಾಜ್ಯಗಳು ಕೂಡ ಧಗಧಗಿಸಲಿವೆ ಅಂತ ಮಮತಾ ಬ್ಯಾನರ್ಜಿಯ ಮಾತನ್ನ ಶಾಟ್ಗನ್ ಖ್ಯಾತಿಯ ಶತ್ರುಘ್ನ ಸಿನ್ಹಾ ಸಮರ್ಥಿಸಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಆಗಸ್ಟ್ ರೀತಿಯೇ ಸೆಪ್ಟೆಂಬರ್ನಲ್ಲಿಯೂ ಕೂಡ ಹೆಚ್ಚು ಮಳೆಯಾಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಂಧ್ರ ತೆಲಂಗಾಣದ ಹಲವೆಡೆ ಇತ್ತೀಚಿನ ವರ್ಷದಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ಕುಂಭದ್ರೋಣ ಮಳೆ ಆಗ್ತಾ ಇದ್ದು ಬಹುತೇಕ ಕಡೆಗೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ವಿಜಯವಾಡದಲ್ಲಿ ನಿನ್ನೆ ಒಂದೇ ದಿನ ಬರೋಬ್ಬರಿ 290 ಮಿಲಿಮೀಟರ್ ಮಳೆ ಬಿದ್ದಿದೆ. ಇಡೀ ನಗರ ಜಲಾವೃತವಾಗಿದೆ. ಖಮ್మంನಲ್ಲಿ ಪರಿಸ್ಥಿತಿ ಭೀಕರವಾಗಿದೆ. ಸಾವಿರಾರು ಮಂದಿ ಮನೆ ಮೇಲೆ ನಿಂತು ರಕ್ಷಣೆಗಾಗಿ ಅಂಗಲಾಚುತ್ತಾ ಇದ್ದಾರೆ. ಆಂಧ್ರ ತೆಲಂಗಾಣ ಹೈವೇಗಳಲ್ಲಿ ನದಿಯೋಪಾದಿಯಲ್ಲಿ ನೀರು ಹರಿತಾ ಇರೋ ಕಾರಣ ಸಂಚಾರ ಬಂದ್ ಆಗಿದೆ. ಬಸ್ ಸಂಚಾರ ಬಂದ್ ಆಗಿದೆ. ಈಗ 30ಕ್ಕೂ ಹೆಚ್ಚು ರೈಲುಗಳ ಸಂಚಾರದಲ್ಲೂ ಕೂಡ ತೀವ್ರ ವ್ಯತ್ಯಯವಾಗಿದೆ. ವರಂಗಲ್ ಬಳಿ ಪ್ರವಾಹದಲ್ಲಿ ಬಸ್ ಸಿಲುಕಿ ಆಂಧ್ರದಲ್ಲಿದೆ 40 ಮಂದಿ ಇಡೀ ರಾತ್ರಿ ಪರದಾಡುವಂಥ ಪರಿಸ್ಥಿತಿ ಆಯಿತು. ಕೋದಾಡ ಬಳಿ ಪ್ರವಾಹದಲ್ಲಿ ಕೊಚ್ಚಿ ಬಂದ ಕಾರ್ನಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಪಾಪ ಅನೇಕ ಕಡೆಗೆ ಕೊಚ್ಚಿ ಹೋಗ್ತಾ ಇದ್ದ ಜನರನ್ನ ರಕ್ಷಣೆ ಮಾಡಿದ್ದಾರೆ. ವಿವಿಧೆಡೆ 9ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಕೋಸ್ತಾ ಆಂಧ್ರದಲ್ಲಿ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ವಯನಾಡಿನ ಪಂಚರಿಮಟ್ಟಂ ಬಳಿ ಮತ್ತೊಮ್ಮೆ ಗುಡ್ಡ ಕುಸಿತ ಸಂಭವಿಸಿರೋದು ಮತ್ತೆ ಆತಂಕಕ್ಕೆ ಈಗ ಕಾರಣವಾಗಿದೆ. ಇನ್ನು ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ಏನಿದೆ ಅಂತ ನೋಡೋಣ. ಆಂಧ್ರ ತೆಲಂಗಾಣಗೆ ಹೊಂದಿಕೊಂಡಿರುವಂತಹ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕಲಬುರಗಿ, ಯಾದಗಿರಿ, ಬೀದರ್ ಸೇರಿ ಹಲವು ಜಿಲ್ಲೆಗಳಲ್ಲಿ ಮಳೆ ಅವಾಂತರಗಳಾಗಿವೆ. ಕಲಬುರಗಿಯ ಪಿಡಿಎ ಕಾಲೇಜ್ ಮುಂಭಾಗದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. ಕಾಗಿಣಾ ನದಿ ಉಕ್ಕೇರಿದ ಪರಿಣಾಮ ತಟದಲ್ಲಿದ್ದ ಉತ್ತರಾದಿ ಮಠಕ್ಕೆ ನೀರು ನುಗ್ಗಿದೆ. ಜಯತೀರ್ಥರ ಮೂಲ ಬೃಂದಾವನ ಜಲಾವೃತವಾಗಿದೆ. ನೀರು ತುಂಬಿದ ಮಠ ಆವರಣದಲ್ಲೇ ಅರ್ಚಕರು ಪೂಜೆ ಮಾಡಿದ್ದಾರೆ. ಯಾದಗಿರಿಯ ದೋರನಹಳ್ಳಿ ವಂಕಸಂಬರ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ದಾರೆ. ಬೀದರ್ನಲ್ಲಿ ಭಾರೀ ಮಳೆಗೆ ರಸ್ತೆಗಳು, ಸ್ಕೂಲ್ ಮೈದಾನಗಳು ಕೆರೆಯಂತಾಗಿವೆ. ಖಾಸಗಿ ಕಾಲೇಜೊಂದು ಮಳೆಯಲ್ಲೇ ಕ್ರೀಡಾಕೂಟವನ್ನು ಆಯೋಜಿಸಿ ಅಮಾನವೀಯತೆಯನ್ನು ಮೆರೆದಿದೆ. ಅಯ್ಯೋ, ಏನು ಅವಶ್ಯಕತೆ ಇತ್ತರಪ್ಪ ನಿಮ್ಗೆ ಅಷ್ಟೊಂದು. ಇನ್ನು ಖಾಸಗಿ ಮಳೆ ಕೆಸರಿನಲ್ಲಿ ಬಿದ್ದು ಹಲವರು ಗಾಯಗೊಂಡಿದ್ದಾರೆ. ಪಾಪ ಇತ್ತ ಉಡುಪಿಯಲ್ಲಿ ಆಕಸ್ಮಿಕವಾಗಿ ಸಮುದ್ರದ ಪಾಲಾಗ್ತಾ ಇದ್ದ ಮೀನುಗಾರರೊಬ್ಬರನ್ನ ಸ್ಥಳೀಯರು ಪ್ರಾಣದ ಹಂಗು ತೊರೆದು ರಕ್ಷಿಸಿದ್ದಾರೆ. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಡಿಸ್ತಿದ್ರ ಕಾಲೇಜಲ್ಲಿ, ಆ ಮಳೆಯಲ್ಲೂ ಹಿಂಗೆ ಮಾಡಿಕೊಂಡು ಪಾಪ. ಇನ್ನು ಪಬ್ಲಿಕ್ ಟಿವಿಯ ವಿದ್ಯಾಮಂದಿರ ಪಿಜಿ ಶೈಕ್ಷಣಿಕ ಮೇಳಕ್ಕೆ ಅದ್ಧೂರಿಯಾಗಿ ತೆರೆ ಬಿದ್ದಿದೆ. 2ನೇ ದಿನವಾದ ಇವತ್ತು ಕೂಡ ಸಾವಿರಾರು ವಿದ್ಯಾರ್ಥಿಗಳು, ಪೋಷಕರು ಮೇಳಕ್ಕೆ ಭೇಟಿ ಕೊಟ್ಟರು. ಡಿಗ್ರಿ ನಂತರ ಮುಂದೇನು ಮಾಡಬೇಕು ಅನ್ನುವಂಥ ಗೊಂದಲ ಏನಿತ್ತು ಅದೆಲ್ಲ ಬಗೆಹರಿಸಿಕೊಂಡಿದ್ದಾರೆ. ತಮಗಿಷ್ಟವಾದ ಕೋರ್ಸ್ಗಳ ಬಗ್ಗೆ, ಉದ್ಯೋಗ ಅವಕಾಶಗಳ ಬಗ್ಗೆ, ಬೆಸ್ಟ್ ಕಾಲೇಜುಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 2 ದಿನ ನಡೆದ 3ನೇ ಆವೃತ್ತಿಯ ವಿದ್ಯಾಮಂದಿರದಲ್ಲಿ 42ಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು ಭಾಗಿಯಾಗಿದ್ವು. 2,000ಕ್ಕೂ ವಿದ್ಯಾರ್ಥಿಗಳು, ಪೋಷಕರು ಉತ್ಸಾಹದಿಂದ ಭಾಗಿಯಾಗಿ ಅನುಕೂಲವನ್ನು ಪಡ್ಕೊಂಡ್ರು. 14 ಅದೃಷ್ಟಶಾಲಿಗಳಿಗೆ ಲಕ್ಕಿ ಡಿಪ್ ಮೂಲಕ ಚಿನ್ನದ ನಾಣ್ಯವಿರುವಂತಹ ಗಿಫ್ಟ್ ವೋಚರ್ ಕೂಡ ನೀಡಲಾಯಿತು. ಮೇಳದಲ್ಲಿ ಭಾಗಿಯಾದ ವಿದ್ಯಾಸಂಸ್ಥೆಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು. ತುಂಬ ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ಆನ್ಲೈನಲ್ಲಿ ತುಂಬ ಕಾಲೇಜಸ್ ಹುಡುಕಿದ್ದೀನಿ, ಬಟ್ ಇಲ್ಲಿ ಬಂದ್ಬಿಟ್ಟು
ಅವ್ರ ಹತ್ರ ಆ್ಯಕ್ಚುಲಾಗಿ ಪರ್ಸ್ನಲಾಗಿ ಕೇಳೋದು ಮತ್ತು ಡೀಟೇಲ್ಸ್ ತಿಳ್ಕೊಳ್ಳೋದು ಆ್ಯಂಡ್ ನನಗೂ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಮತ್ತು ಕೆಲವು ಕಾಲೇಜಸ್ ನಮ್ಮ ಮೈಂಡಲ್ಲಿ ವಿಸಿಟ್ ಮಾಡಬೇಕು ಅಂತಲೂ ಇದೆ. ಆ್ಯಂಡ್ PGCET ಬೇಸಿಸ್ ಮೇಲೆ ಕೋಟಾ ಬೆಲೆ ಮ್ಯಾನೇಜ್ಮೆಂಟ್ ಕೋಟಾ ಬೆಲೆ ಎಲ್ಲ ಹೋಗೋದು ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಯಿತು, ಇದು ಒಳ್ಳೆ ಗೈಡೆನ್ಸ್ ಕೊಟ್ಟರು. ಎಲ್ಲ ಕಾಲೇಜಸ್ಸು ಒಂದೇ ಪ್ಲೇಸಲ್ಲಿರೋದು ಇನ್ನೂ ಯೂಸ್ಫುಲ್ ಆಗಿತ್ತು. ಆ್ಯಂಡ್ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ನನ್ನ ಕೆರಿಯರ್ ಮೇಲೆ ಇವಾಗ. ಈ ಥರ ನೋಡಿದ್ರೆ ಎಲ್ಲ ಕಾಲೇಜ್ಗೂ ನಾವು ಒಬ್ಬೊಬ್ಬರೇ ಓಡಾಡೋದು ಕಷ್ಟ ಆಗುತ್ತೆ. ಬೆಂಗಳೂರಲ್ಲಂತೂ ಈ ಟ್ರಾಫಿಕಲ್ಲಿ ಅದು ಒಂದೇ ಕಡೆ ಇರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಎಲ್ಲ ಕಡೆನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ. ಕಾಲೇಜ್ ಮಕ್ಕಳಿಗೆಲ್ಲ ತಿಳಿಸಿ ಹೇಳ್ತಾರೆ ಯಾವ ಥರ ಇದೆ ಹಾಸ್ಟೆಲ್ಸ್ ಫೆಸಿಲಿಟಿ, ಕಾಲೇಜ್ ಫೆಸಿಲಿಟಿ ಎಲ್ಲನೂ. ಈ ರಸ್ತೆ ಗುಂಡಿಗಳ ಬಗ್ಗೆ ನಮಗೂ ಸಾಕಷ್ಟು ಬಾರಿ ಹೇಳಿ 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 ಒಂಥರ ಇರಿಟೇಟ್ ಆಗಿ ಹೋಗ್ಬಿಟ್ಟಿದೆ. ಈಗ ಸ್ವತಃ DCM ಅವರಿಗೆ ಗಮನಕ್ಕೆ ಬಂದಿದೆ ಅಂತೆ, DK ಶಿವಕುಮಾರ್ ಅವರಿಗೆ 15 ದಿನ ಟೈಮ್ ಕೊಟ್ಟಿದ್ದಾರಂತೆ. ಮುಚ್ಚಬೇಕು ಅಂದರೆ ಮುಚ್ಚಬೇಕು ಅಂತ ಹೇಳಿ, ಆಮೇಲೆ ನಾನೇ ಓಡಾಡ್ತೀನಿ, ಅವಾಗ ಏನಾದರೂ ಮುಚ್ಚಿರಲಿಲ್ಲ ಅಂದ್ರೆ ಕ್ರಮ ತಗೊಳ್ತೀನಿ ಎಂದಿದ್ದಾರೆ. ಮುಂದಿನ 3 ತಿಂಗಳಲ್ಲಿ ವಂದೇ ಭಾರತ್ ಸ್ಲೀಪರ್ ರೈಲುಗಳು ಹಳಿ ಮೇಲೆ ಓಡಲಿವೆ ಅಂತ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಬೆಂಗಳೂರಿನ ಬೆಮೆಲ್ನಲ್ಲಿ ವಂದೇ ಭಾರತ್ ಸ್ಲೀಪರ್ ಕೋಚ್ ರೈಲು ಮಾದರಿ ಅನಾವರಣವನ್ನುಗೊಳಿಸಿ ಮಾತನಾಡಿದರು. ವಂದೇ ಭಾರತ್ ಸ್ಲೀಪರ್ ರೈಲುಗಳು ಹಳಿಗೆ ಇಳಿಸುವ ಮೊದಲು 10 ದಿನ ಪರೀಕ್ಷಾರ್ಥ ಸಂಚಾರ ಮಾಡುತ್ತವೆ. ಮುಂದಿನ 3 ತಿಂಗಳಲ್ಲಿ ಇದು ಪ್ರಯಾಣಿಕರಿಗೆ ಲಭ್ಯವಾಗುತ್ತೆ ಅಂದಿದ್ದಾರೆ. ಈಗ ಸಿಕ್ಕಾಪಟ್ಟೆ ಈ ದೃಶ್ಯಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿವೆ ವಿಡಿಯೋಗಳು. ತೆಲುಗು ನಟ ಜೂನಿಯರ್ NTR ಕುಟುಂಬ ಕರಾವಳಿಯಲ್ಲಿ ಟೆಂಪಲ್ ರನ್ ಅನ್ನ ಮಾಡ್ತಾ ಇದೆ. ನಿನ್ನೆ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿಯನ್ನು ಕೊಟ್ಟಂತ NTR ಕುಟುಂಬ ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡ್ಕೊಂಡ್ರು. NTRಗೆ ರಿಷಬ್ ಶೆಟ್ಟಿ, ಪ್ರಶಾಂತ್ ನೀಲ್ ಕುಟುಂಬ ಸದಸ್ಯರು ಸಾಥ್ ಕೊಟ್ಟರು. ರಿಷಬ್ ಶೆಟ್ಟಿ ಜೊತೆಗೆ ನಟಿಸ್ತೀರಾ ಅನ್ನೋ ಪ್ರಶ್ನೆಗೆ ಕಾಂತಾರ ಪ್ರಿಕ್ವೆಲ್ ಅವರೇ ಪ್ಲಾನ್ ಮಾಡಬೇಕು ಅಂದ್ರು. ಬಂಡೀಪುರದ ಮಾವಿನಹಳ್ಳ ಬಳಿ ರೈಲ್ವೆ ಬೇಲಿ ದಾಟಲು ಹೋಗಿ ಪಾಪ ಅದರಡಿ ಸಿಲುಕಿದ ಆನೆಯನ್ನು ಅರಣ್ಯ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಒಂದು ಕಾಡಾನೆ ರೈಲ್ವೆ ಬೇಲಿ ದಾಟಲು ಯಶಸ್ವಿಯಾಗಿದೆ. ಆದರೆ ಅದರ ಜೊತೆಗೆ ಇದ್ದ ಮತ್ತೊಂದು ಆನೆ ಬೇಲಿ ಕೆಳಗೆ ತೂರಲು ಹೋಗಿ ಎಡವಟ್ಟು ಮಾಡಿಕೊಂಡಿತ್ತು. ಇದನ್ನು ಗಮನಿಸಿದ ಅರಣ್ಯ ಸಿಬ್ಬಂದಿ ಬೇಲಿಯ ಒಂದು ಭಾಗದ ರೈಲಿಂಗ್ ಅನ್ನು ಸಡಿಲಗೊಳಿಸಿ ಆನೆಯನ್ನ ರಕ್ಷಣೆ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿಗಳು ನಿಲ್ತಾನೆ ಇಲ್ಲ. ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಪ್ರತಿಭಟನಾಕಾರರು ಹಿಂದೂ ಶಿಕ್ಷಕರಿಂದ ಬಲವಂತವಾಗಿ ರಾಜೀನಾಮೆಯನ್ನ ಕೊಡಿಸ್ತಾ ಇದ್ದಾರಂತೆ. ಈವರೆಗೂ 50ಕ್ಕೂ ಹೆಚ್ಚು ಹಿಂದೂ ಶಿಕ್ಷಕರು ತಮ್ಮ ಉದ್ಯೋಗ ತೊರೆದಿದ್ದಾರೆ. ಇದು ಹಿಂದೂಗಳ ಕಳವಳಕ್ಕೆ ಕಾರಣವಾಗಿದೆ ಅಂತೆ. ಹಾಗಿದ್ದಾಗ ಕಥೆ ಏನು ಇವರೆಲ್ಲ ನೋಡ್ಕೊಳ್ಳಿ.